ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಕೊಂಚ ನಿರಾಳರಾಗಿದ್ದಾರೆ. ನಿನ್ನೆ ಜೈಲಿನ ಕೋಣೆಯಲ್ಲಿ ಗಡದ ನಿದ್ದೆ ಮಾಡಿರುವಂತಹ ದರ್ಶನ್ ಪತ್ನಿಯನ್ನ ಭೇಟಿಯಾದ ನಂತರ ದರ್ಶನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ನಿನ್ನೆ ಜೈಲಿನ ಕೋಣೆಯಲ್ಲಿ ಚೆನ್ನಾಗಿ ಮಲಗಿರುವಂತಹ ದರ್ಶನ್ ಬೆಳಗ್ಗೆ ಎದ್ದು ಪ್ಯಾಸೇಜ್ನಲ್ಲಿ ವಾಕಿಂಗ್ ಮಾಡಿರೋದು ಗೊತ್ತಾಗಿದೆ. ಬಳ್ಳಾರಿ ಜೈಲಿಗೆ ಬಂದಾಗಿನಿಂದ 2 ದಿನ ಮಂಕಾಗಿದ್ದಂಥ ಕಾಟೇರ ಸಹಜವಾಗಿ ಪರಪನಗರದಿಂದ ಹೋಗೋಕೆ ಮನಸ್ಸಿರಲಿಲ್ಲ ದರ್ಶನ್ಗೆ. ಆದರೆ ಹೋಗಲೇಬೇಕಾದಂಥ ಅನಿವಾರ್ಯತೆ, ಅಲ್ಲಿ ಒಳಗಾದಂಥ ಒಂದಷ್ಟು ಅವಾಂತರಗಳು ಸುಧಾದ ನಂತರ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು, ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಸಾದ ಕೂಡ ಕೊಟ್ಟರು. ಸುಧಾದ್ಮೇಲೆ ಧೈರ್ಯ ತುಂಬಿ ಹೋಗಿದ್ದಾರೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಇವತ್ತು. ಅರ್ಧ ಗಂಟೆ ಪತಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಚರ್ಚೆ ನಡೆಸಿದ್ರು. ಜೈಲಿನಲ್ಲಿ ಬೆಳಗ್ಗೆ ಉಪಹಾರವನ್ನು ಸೇವಿಸಿದ್ದಾರೆ ದರ್ಶನ್. ಪಲಾವ್ ಏನು ಇವತ್ತಿನ ಮೆನು ಇದೆ ಅದರ ಪ್ರಕಾರ ಜೈಲಿನ ಮೆನುವಿನಂತೆ ದರ್ಶನ್ಗೆ ಪಲಾವ್ ನೀಡಲಾಗಿದೆ. ನಿನ್ನೆ ಪತ್ನಿಯವ್ರನ್ನ ಭೇಟಿಯಾದ್ರು. ಸಹಜವಾಗಿ ಯಾರಿಗೇ ಆದರೂ ಕೂಡ ಸಂಕಷ್ಟದಲ್ಲಿ ಫ್ಯಾಮಿಲಿಯವ್ರು ಯಾರಾದರೂ ಬಂದು ಭೇಟಿಯಾದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ನಿನ್ನೆ ಚೆನ್ನಾಗಿ ದರ್ಶನ್ ನಿದ್ದೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾದ ಬಳಿಕ ದರ್ಶನ್ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ನೆನ್ನೆ ಜೈಲಿನ ಕೋಣೆಯಲ್ಲಿ ಮಲಗಿರುವಂಥ ದಾಸ ಅಂದರೆ ಸ್ವಲ್ಪ ಆರಾಮಾಗಿ, ಯಾವುದೇ ಟೆನ್ಷನ್ ಇಲ್ಲದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫ್ಯಾಮಿಲಿಯವ್ರನ್ನ ಭೇಟಿಯಾದ ನಂತರ ಒಂದು ಸಮಾಧಾನ ಇರುತ್ತೆ. ಅಂದರೆ ಕಂಪ್ಲೀಟ್ಲಿ ಟೆನ್ಷನ್ ಫ್ರೀ ಅಂತಲ್ಲ, ಒಂದು ಮಟ್ಟಕ್ಕೆ ಸಮಾಧಾನ. ಬೆಳಗ್ಗೆ ಎದ್ದು ಪ್ಯಾಸೇಜ್ನಲ್ಲಿ ವಾಕಿಂಗ್ ಮಾಡಿರುವಂಥ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದಾಗಿನಿಂದ 2 ದಿನ ದರ್ಶನ್ ಮಂಕಾಗಿದ್ರು. ಆದರೆ ಪತ್ನಿಯ ಭೇಟಿಯ ನಂತರ ಆ ಒಂದು ಆತ್ಮವಿಶ್ವಾಸ ಜೊತೆಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಮಾತನಾಡಿರುವಂಥ ವಿಚಾರಗಳು, ಪತಿ ದರ್ಶನ್ಗೆ ಧೈರ್ಯ ತುಂಬಿದ್ದಂಥ ಪತ್ನಿ ವಿಜಯಲಕ್ಷ್ಮಿ. ಅರ್ಧ ಗಂಟೆ ಪತಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಇಬ್ಬರೂ ಕೂಡ ಮಾತುಕತೆ ನಡೆಸಿದ್ರು. ಮೈಸೂರು ಚಾಮುಂಡೇಶ್ವರಿ ದೇವಿಯ ಕುಂಕುಮ ಅಕ್ಷತೆಯನ್ನು ಕೂಡ ನೀಡಿದ್ರು. ಪ್ರಸಾದ ನೀಡಿ ಹೋಗಿದ್ದಂಥ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾನಸಿಕವಾಗಿ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಕಾಟೇರ. ಯಾಕಂದರೆ ಬೆಂಗಳೂರಿನಿಂದ ಪರಪನಗರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಸ್ವಲ್ಪ ದರ್ಶನ್ ಮಂಕಾಗಿದ್ರು. ನಿನ್ನೆ ಕೂಡ ಭೇಟಿ ಬರುವಂಥ ಸಂದರ್ಭದಲ್ಲೂ ಕೂಡ ನಾವು ಆ ಮುಖಭಾವವನ್ನು ಗಮನಿಸಿದ್ವಿ. ರಾಜ್ಯದ ಜನತೆ ಕೂಡ ಅದನ್ನು ನೋಡಿದ್ರು. ಜೈಲಿನಲ್ಲಿ ಬೆಳಗ್ಗೆ ಏನು ಉಪಹಾರ ಇದೆ ಅದನ್ನು ಕೂಡ ನೀಡಲಾಯಿತು. ಆದರೆ ನಿನ್ನೆ ಪತ್ನಿಯ ಭೇಟಿಯ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ ಹಾಗಿದೆ. ಜೈಲಿನಲ್ಲಿ ಬೆಳಗ್ಗೆ ಇವತ್ತಿನ ಮೆನು ಇರೋದು ಪಲಾವ್, ಅದನ್ನು ಉಪಹಾರವನ್ನು ಸೇವಿಸಿದ್ದಾರೆ ದರ್ಶನ್ ಜೈಲಿನ ಮೆನುವಿನ ಪ್ರಕಾರ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಅವರು ನೀಡಿದ್ದಂಥ ಬೇಕರಿ ತಿನಿಸನ್ನ ಸವಿದಂಥ ದಾಸ ಇವತ್ತು ಬೆಳಗ್ಗೆ ಏನು ಪಲಾವ್ ಇತ್ತು ಅದನ್ನು ಸೇವಿಸಿದ್ದಾರೆ. ಬ್ರೇಕ್ಫಾಸ್ಟ್ ಜೊತೆಗೆ ಬೇಕರಿ ತಿನಿಸುಗಳನ್ನು ಕೂಡ ದರ್ಶನ್ ಅಲ್ಲಿ ಸೇವಿಸಿರುವಂಥದ್ದಾಗಿದೆ. ದರ್ಶನ್ ಮಾತ್ರ ಅಲ್ಲ, ಉಳಿದಂಥ ಖೈದಿಗಳು ಕೂಡ ಏನು ಬೆಳಗಿನ ಮೆನು ಇದೆ ಅದೆಲ್ಲವನ್ನು ಕೂಡ ರೆಗ್ಯುಲರ್ ಏನು ರೂಟೀನ್ ಇದೆ ಅದರ ಪ್ರಕಾರ ಅಲ್ಲಿ ಸೇವಿಸ್ತಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಭೇಟಿಯಾಗಿ ಒಂದಷ್ಟು ಆತ್ಮವಿಶ್ವಾಸನ ತುಂಬಿದ್ದಾರೆ. ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡೋದಕ್ಕೆ. ವಿನಾಯಕ್, ಒಂದಷ್ಟು ಸಮಸ್ಯೆಗಳಿತ್ತು, ಅಂದರೆ ಆರೋಗ್ಯ ಸಮಸ್ಯೆ, ಅದರ ನಡುವೆ ಕೂಡ ಪತ್ನಿಯವ್ರನ್ನ ಭೇಟಿಯಾಗಿದ್ದಿದೆ. ಸಹಜವಾಗಿ ಮಾನಸಿಕವಾಗಿ ಒಂದು ಶಕ್ತಿ ತುಂಬಿರುತ್ತೆ. ಒಲ್ಲದ ಮನಸ್ಸಿನಲ್ಲೇ ಪರಪನಗರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ರು. ಅದಾದ್ಮೇಲೆ ಈಗ ಜೈಲಿನ ಏನು ದಿನಚರಿ ಇದೆ ಹೇಗೆ ಸಾಗ್ತಾ ಇದೆ ಅಂತ ವಿನಾಯಕ್? ಖಂಡಿತ ಅವಿನಾಶ್, ಕಳೆದ 3 ದಿನಗಳಿಂದ ಬಳ್ಳಾರಿಯ ಸೆಂಟ್ರಲ್ನಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಸಾಕಷ್ಟು ಒಂದು ರೀತಿ ಮಾನಸಿಕವಾಗಿ ಕುಂಕಿದ್ರು. ಯಾಕಂದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಅಂತಂದರೆ ಅಲ್ಲಿರ್ತಕ್ಕಂಥ ಅವ್ರ ವಾಸ್ತವದ ಜಾಗ ಕೂಡ ಸಾಕಷ್ಟು ಇಕ್ಕಟ್ಟಾಗಿರುವಂಥದ್ದು. ಹೀಗಾಗಿ ಮಾನಸಿಕವಾಗಿ ಅವರು ಕುಂದಿದ್ರು. ಜೊತೆಗೆ ಪರಪನಗರದಲ್ಲಿ ಸಿಕ್ಕಂತಹ ರಾಜ್ಯಾತಿಥ್ಯ ಬಳ್ಳಾರಿ ಜೈಲಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಅವರು ಜೈಲಿನ ನಿಜವಾದ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಅವರಿಗೆ ಒಲ್ಲದ ಮನಸ್ಸಿನೂ ಕೂಡ ಪರಪನಗರದಿಂದ ನಟ ದರ್ಶನ್ ಅವರು ಬಂದಿರುವಂಥದ್ದು. ಹೀಗಾಗಿ 3 ದಿನಗಳ ಕಾಲ ನಿದ್ದೆಗೂ ಕೂಡ ಒದ್ದಾಡಿರುವಂಥದ್ದು. ಅವರಿಗೆ ಬ್ಯಾಕ್ ಪೇನ್ ಸಮಸ್ಯೆ ಇದೆ. ಹೀಗಾಗಿ ಅದಕ್ಕೂ ಕೂಡ ಸಂಬಂಧಿಸಿದ ಸಾಕಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ರು. ಹೀಗಾಗಿ ಅವರು ಯಾರ ಜೊತೆಗೂ ಮಾತನಾಡ್ತಾ ಇರಲಿಲ್ಲ, ಬುಕ್ಗಳ ಮೊರೆ ಹೋಗಿದ್ರು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಮಾತನಾಡಿದ್ರೆ ತಮ್ಮ ಮೌನಕ್ಕೆ ಶರಣಾಗಿದ್ದರು. ಆದರೆ ನಿನ್ನೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಭೇಟಿ ನೀಡಿ ನಟ ದರ್ಶನ್ ಅವರನ್ನು ಮಾತನಾಡಿಸಿದ್ದಾರೆ. ಅವರಿಗೆ ಧೈರ್ಯ ಹೇಳುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಜೊತೆಗೆ ತಾಯಿ ಚಾಮುಂಡೇಶ್ವರಿಯವರ ಕುಂಕುಮ ಅರಿಶಿನ ಆಗಿರ್ಬೋದು ಅವೆಲ್ಲವನ್ನು ಅಕ್ಷತೆಯನ್ನು ಕೊಟ್ಟು ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ತಾವು ಮಾನಸಿಕವಾಗಿ ಕುಗ್ಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ. ನಾವು ಇದೇನೇ ಇದ್ರೂ ಕೂಡ ಕಾನೂನು ಪರವಾಗಿ ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಅಂದರೆ ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥ ದರ್ಶನ್ ಅವರು ಬಹಳ ಮೌನದಲ್ಲೇ ನಡ್ಕೊಳ್ತಾ ಬಂದಿದ್ರು. ಅಂದರೆ ಬೆಡ್ಶೀಟ್ ವ್ಯವಸ್ಥೆ ಇರಲಿಲ್ಲ, ತಾವು ಒಯ್ದಿರ್ತಕ್ಕಂಥದ್ದು 3 ದಿನಗಳಿಂದ ಕೂಡ ಅದೇ ಟಿ ಶರ್ಟು ಮತ್ತು ಪ್ಯಾಂಟ್ ಮೇಲೆ ಇದ್ದರು. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಜೈಲಿನಲ್ಲಿ ಅನುಭವಿಸ್ತಾ ಇದ್ರು. ಈಗ ಕೊಂಚ ಮಟ್ಟಿಗೆ ಚೇತರಿಕೆ ಕಂಡಿದೆ. ಯಾಕಂತಂದರೆ
ಪತ್ನಿಯವರು ಮಾತನಾಡಿದ ನಂತರ ಸ್ವಲ್ಪ ಚೇತರಿಕೆ ಕಂಡುಕೊಳ್ತಿದ್ದಾರೆ. ಎಂದಿನಂತೆ ರುಟೀನ್ ಹಾಗೆ ಪಲಾವ್ ಅಂದರೆ ಬೆಳಗಿನ ಟಿಫನ್ ಉಪಹಾರ ಕೂಡ ಸೇವನೆ ಮಾಡಿದ್ದಾರೆ. ಆದರೆ ಕಳೆದ 3 ದಿನಗಳು ಕೂಡ ಸರಿಯಾಗಿ ಉಪಹಾರ ಕೂಡ ಸೇವನೆ ಮಾಡ್ತಾ ಇರಲಿಲ್ಲ. ಮಧ್ಯಾಹ್ನದ ಊಟವನ್ನು ಕೂಡ ತಿರಸ್ಕಾರ ಮಾಡ್ತಾ ಇದ್ರು. ಈಗ ಪತ್ನಿ ಬಂದು ಹೋದ ಬಳಿಕ ಸ್ವಲ್ಪ ಚೇತರಿಕೆ ಕಂಡುಕೊಂಡಿರ್ತಕ್ಕಂಥ ದಾಸ ಬೆಳಿಗ್ಗೆ ಟಿಫನ್ ಮಾಡಿರುವಂಥದ್ದು, ಅದರಲ್ಲೂ ಕೂಡ ಪತ್ನಿ ತಂದಿರತಕ್ಕಂಥ ಬೇಕರಿ ತಿಂಡಿಗಳೊಂದಿಗೆ ಟಿಫನ್ ಅನ್ನು ಸವಿದಿರ್ತಕ್ಕಂಥ ದರ್ಶನ್ ಅವರು ಸ್ವಲ್ಪ ಕೊಂಚ ಮಟ್ಟಿಗೆ ಚೇತರಿಕೆ ಕಾಣ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ವಿನಾಯಕ್. ಇನ್ನು ಕೊಲೆ ಕೇಸ್ನಲ್ಲಿ ಕಮ್ಮಿ ಎಣಿಸ್ತಿರುವಂತಹ ದರ್ಶನ್ ಕಂಗೆಟ್ಟು ಹೋಗಿದ್ರು. ಮುಖದಲ್ಲಿ ಮಂದಹಾಸ ಮರೆಯಾಗಿದೆ. ತಪ್ಪಿನ ಅರಿವು ಅವ್ರಿಗೆ ಆಗ್ತಾ ಇದೆ. ಈಗ ಜೈಲಿನಲ್ಲಿ 3 ದಿನ ಕಳೆದಿರುವಂತಹ ದಾಸನನ್ನ ಪತ್ನಿ ಪುತ್ರ ಭೇಟಿಯಾಗಿದ್ದಾರೆ. ಮಡದಿ ಮುಖ ನೋಡಿ ಕಾಟೇರ ಈಗ ಗೋಳಾಡಿದ್ದಾರೆ. ಮೊದಲಿದ್ದ ಕಳೆಯಿಲ್ಲ, ದಾಸನ ಮುಖ ಬಾಡಿ ಹೋಗಿದೆ, ಏಕಾಂಗಿತನ ಇನ್ನಿಲ್ಲದಂತೆ ಕಾಡ್ತಿದೆ. ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಅನ್ನೋ ಚಿಂತೆ ಬೆಂಬಿಡದೆ ಕಾಡ್ತಿದೆ. ಹೌದು, ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಬಂಧಿಯಾಗಿರೋ ಚಾಲೆಂಜಿಂಗ್ ಸ್ಟಾರ್ಗೆ ನರಕ ದರ್ಶನವೇ ಆಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ ಬಳಿಕ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಬಳ್ಳಾರಿ ಜೈಲಿನಲ್ಲಿ 3ನೇ ದಿನವೂ ದರ್ಶನ್ ವಿಲವಿಲ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ 3ನೇ ದಿನ ಕಳೆದಿದ್ದಾರೆ. ಸೊಳ್ಳೆ ಕಾಟ, ಇಕ್ಕಟ್ಟಿನ ಸೆಲ್ನಲ್ಲಿ ಒದ್ದಾಡ್ತಿರೋ ದಾಸ ವಿಲವಿಲ ಅಂತಿದ್ದಾರೆ. ಪತಿ ದರ್ಶನ್ ಬಳ್ಳಾರಿ ಜೈಲು ಪಾಲಾಗಿ 3 ದಿನಗಳು ಕಳೆಯುತ್ತಿದ್ದಂತೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಲು ಬಂದಿದ್ರು. 3 ಬ್ಯಾಗ್ಗಳನ್ನ ತಂದಿದ್ರು. 3 ದಿನದಿಂದ ಒಂದೇ ಟಿ ಶರ್ಟ್ ನಲ್ಲಿದ್ದ ದರ್ಶನ್ ಪಶ್ಚಾತ್ತಾಪದಲ್ಲೇ ಭೇಟಿಯಾದ್ರು. ಪತಿಗೆ ಚಾಮುಂಡೇಶ್ವರಿ ಪ್ರಸಾದ ನೀಡಿದ ವಿಜಯಲಕ್ಷ್ಮಿ. ಇನ್ನು ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಟಿ ಶರ್ಟ್, ಬೇರೆ ಬೇರೆ ಬಟ್ಟೆಗಳು, ಸೋಪು, ಪೇಸ್ಟ್, ತಿನ್ನಲು ಬಿಸ್ಕೆಟ್, ಡ್ರೈ ಫ್ರೂಟ್ಸ್ ಹಾಗೂ ಇನ್ನಿತರ ತಿಂಡಿಗಳಿದ್ದ ಬ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಪ್ರಸಾದ ನೀಡಿ ಕುಂಕುಮ ಅಕ್ಷತೆ ಕೊಟ್ಟಿದ್ದಾರೆ. ಆದ್ರೆ ದೇವರ ತಾಯತ ಕೊಡಲು ಜೈಲು ಸಿಬ್ಬಂದಿ ಅವಕಾಶ ನೀಡಲಿಲ್ಲ ಎನ್ನಲಾಗಿದೆ. ಬೆನ್ನು ನೋವು, ಟಾಯ್ಲೆಟ್ ಸರ್ಜಿಕಲ್ ಚೇರ್ ಕೇಳಿದ ದರ್ಶನ್. ನಟ ದರ್ಶನ್ ಬೆನ್ನು ನೋವಿನ ಕಾರಣ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ನಲ್ಲಿ ಕೂರಲು ಆಗಲ್ಲ, ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಸರ್ಜಿಕಲ್ ಚೇರ್ ಬೇಕೆಂದು ಕೇಳಿದ್ದಾರಂತೆ. ಈ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಉತ್ತರ ವಲಯದ ಕಾರಾಗೃಹ ಡಿಐಜಿ ಟಿಪಿ ಶೇಷ ಹೇಳಿದ್ದಾರೆ. ಬ್ಯಾಕ್ ಪೇನ್ ಏನೋ ಇದೆ ಅಂತ ನಮ್ದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿದೆ. ಇಂಡಿಯನ್ ಟಾಯ್ಲೆಟ್ ಇದೆ, ಕುಂದ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ಮೋಷನ್ ಮಾಡ್ಲಿಕ್ಕೆ ಆಗಲ್ಲ, ಹೆಲ್ತ್ ಇಶ್ಯೂ ಇದೆ. ಹಂಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನು L3 L4 ಅಲ್ಲ, ಏನು ಹೇಳಿದ್ರಲ್ಲ, L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆ ಅಂತ ಅದಿತ್ತು ಅಂತಂದರೆ ಆಸ್ ಪರ್ ರೂಲ್ಸ್ ಅಷ್ಟೇ, ಆಸ್ ಪರ್ ರೂಲ್ಸ್ ಏನಿರೋದನ್ನ ಕೊಡ್ತೀವಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪ್ರತಿಭಟನೆ. ಅತ್ತ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ರೆ ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫುಲ್ ಟೈಟ್ ಮಾಡಲಾಗಿದೆ. ಬೀಡಿ ಸಿಗರೆಟ್ ಕೂಡ ಸಿಗ್ತಿಲ್ವಂತೆ. ಹೀಗಾಗಿ ಕೈದಿಗಳು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಬ್ಯಾರಕ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದ ವಿಚಾರ ಬಯಲಾಗಿದೆ. ಟೈಮ್ ಮುಗಿದ ಬಳಿಕ ಬ್ಯಾರಕ್ಗೆ ತೆರಳಲು ಸೂಚಿಸಿದ್ದಕ್ಕೆ ಫಿಲ್ಮಿ ಸ್ಟೈಲ್ ನಲ್ಲಿ ಬಿಸ್ಕತ್ ಹಾಕಿಲ್ವಾ, ಸುಮ್ಮನಿರುವಂತ ಆವಾಜ್ ಹಾಕಿದ್ರಂತೆ. ಇದೆಲ್ಲದರ ನಡುವೆ ನಿನ್ನೆ ಪವಿತ್ರ ಗೌಡ ಜಾಮೀನು ಅರ್ಜಿ ತಿರಸ್ಕೃತವಾಗಿದ್ದು ಇನ್ನಷ್ಟು ದಿನ ಜೈಲೇ ಗತಿಯಾಗಿದೆ. ಒಟ್ಟಾರೆ ಮೋಜು ಮಸ್ತಿ ಮಾಡುತ್ತಾ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾ ದರ್ಬಾರ್ ಮಾಡ್ತಿದ್ದ ದಾಸನಿಗೆ ಜೈಲುವಾಸ ಇನ್ನಿಲ್ಲದ ನೋವು ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್ TV9.